ಪ್ರಾಧಿಕಾರದ ಅಧ್ಯಕ್ಷರು ಇವ್ರನ್ನೆಲ್ಲ ಟ್ರೋಲ್ ಮಾಡಿರೋದು ಒಂದೇ ಒಂದು ವರ್ಡು, ನಿಖಿಲ್ ಎಲ್ಲಿದ್ಯಪ್ಪ, ನಿಖಿಲ್ ಎಲ್ಲಿದ್ಯಪ್ಪ ಅಂತ ಪಾಪ ಇತ್ತೀಚೆಗೆ ಅದೆಷ್ಟೋ ವರ್ಷದಿಂದ ಟ್ರೋಲ್ ಆಗಿದ್ದು ಅದು ನೆನ್ಸ್ಕೊಂಡು ಪಾಪ ಕೇಳಿದ್ರು ಆಯ್ತಾ. ಎಲ್ಲಿ ಪ್ಲೇಸ್ ಅಂತಾನು ಗೊತ್ತಿರ್ಲಿಲ್ಲ, ಎಲ್ಲೇ ಟ್ರೋಲ್ ಆದದ್ದು ಅಂತ ಅವ್ರಿಗೆ ಸರಿ. ನಿಖಿಲ್ ಎಲ್ಲೂ ಇಲ್ಲಪ್ಪ, ಜನಗಳ ಮಧ್ಯೆನೇ ಇಲ್ಲೇ ಅವ್ರೆ, ಜನಗಳ ಮಧ್ಯೆ ಇಲ್ಲೇ ಅವ್ರಪ್ಪ. ನೀವೆಲ್ಲಿದ್ದೀರಪ್ಪ? ಯಾವ ರೆಸಾರ್ಟ್ ಅಲ್ಲಿ ಕಮಿಷನ್ ಲೆಕ್ಕ ಹಾಕೊಂಡು ಕೂತಿದ್ದೀರಪ್ಪ? ಬರಪ್ಪ ತಾಕತ್ತಿದ್ರೆ ಜನಗಳ ಮಧ್ಯ. ಸತ್ಯವಾದ ಮಾತ. ಇವತ್ತು ಸ್ವಂತ ಅಣ್ಣ ತಮ್ಮದಿರು ದಾಯಾದಿಗಳಾಗ ತರ ಮಾಡವ್ರೆ ನಮ್ಮ ಡಿ ಕೆ ಶಿವಕುಮಾರ್. ಇನ್ನೊಂದು ಯಾವ್ದೋ ಪ್ಲಾನ್ ತಂದ್ಬಿಟ್ಟು ಆಯ್ತಾ, ಪಾವ ಬಾಮೆಕ್ಳು ಮಾತಾಡ್ತಾ ಇಲ್ಲ, ಮಾವದೀರ್ ಸರಿಯಾಗಿ ಮಾತಾಡ್ತಾ ಇಲ್ಲ, ಭಾವನೆಗಳ ಜೊತೆ ಚೆಲ್ಲಾಟ ಆಡ್ದವ್ರೆ. ಈ ದುಡ್ಡು ತಗೊಂಬಂದು ಅನ್ಸುಟ್ಟು ಈ ದುಡ್ಡು ಎತ್ಕೊಂಡ್ಬಿಟ್ಟು ಭಾವನೆಗಳ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ರೀ. ನಗುನೇ ಇಲ್ಲ ನಮ್ಮಲ್ಲಿ. ಸಂಬಂಧಿಕರು ಏನ್ಕಾರು ಸೇರ್ಕೊಂಡ್ರೆ ಎಲ್ಲ ಒಳಗಡೆ ಕಾಸು ಕಾಸು ಎಷ್ಟು ಹಂಚ್ಕೊಳ್ಳೋದು, ಇವನೇನ್ ಮಾಡೋದು, ಇದು ಈ ಯೋಚನೆಗಳು ಬಂದ್ಬಿಟ್ರೆ ಮನುಷ್ಯ ಎಷ್ಟು ದಿನ ಬದುಕಾಕಿದ್ದು, ಯಾವ ರೀತಿ ಬದುಕಾಕಿದ್ದು ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಅಂತ ಅದ್ರ ಪರವಾಗಿ ನಿಂತ್ಕೋತಿರಲ್ಲ. ಮನೆ ಹಾಳು ಮಾಡೋ ಕೆಲ್ಸಕ್ಕೆ, ಕೆಟ್ಟ ಕೆಲ್ಸಕ್ಕೆ ಆಯ್ತಾ, ಸತ್ಯವಾದ ಕೆಲ್ಸಕ್ಕೆ ಯಾರು ನಿಂತ್ಕೋತಾ ಇಲ್ಲ. ಸತ್ಯವಾದ ಕೆಲ್ಸಕ್ಕೆ ನಾವು ಸೈಡಲ್ಲಿ ನಿಂತ್ಕೊಂಡಿರೋರು ಭಯ ಬೀಳೋ ಪರಿಸ್ಥಿತಿ ಬಂದ್ಬಿಟ್ಟದೆ ನಮ್ಗೆ. ಸತ್ಯದ ಪರವಾಗಿ ಹೋರಾಡೋರ್ಗೆ ಭಯ. ಇದು ಎಂತ ಸಮಾಜ ಇದು ಆಯ್ತಾ. ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಪಾಪ, ಯಾರೋ ಏನು ಅಕ್ಕವಯ್ಯರು ವಿರುದ್ಧವಾಗಿ ಹೋರಾಡ್ತಾ ಇರೋರು, ನಾವ್ ಯಾರೋ ತಂದೆ ತಾಯಿ ಸಾಕ್ತಾ ಇಲ್ವಂತೆ. ತಂದೆ ತಾಯಿ ಸಾಕ್ತಾ ಇಲ್ವೇನಪ್ಪ ನೀವ್ಯಾರು? ಅವರೇ ಸಾಕ್ತಾ ಇದ್ರು. ಆಯ್ತು, ಅವರು ಸಾಕ್ತಾರೆ ಪಾಪ. ಯಾಕೆ ಹೇಳ್ಬೇಕು ಅದನ್ನ? ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾರಂತೆ ಹೆಂಡ್ತೀರು ಸಾಕ್ತಾ ಇಲ್ಲ. ನಮ್ಮ ಹೆಂಡ್ತಿದ್ದೀರ, ನಮ್ಮ ಅಪ್ಪ ಓದಿರ, ನಾವೆಲ್ಲ ಸಾಕ್ತೀರಾ? ನೀವ್ ಯಾವ ಬೇವರ್ಸಿಗಳು ಸಾಕ್ತಿದ್ದೀರಾ? ಏನ್ ಅದಕ್ಕೇನು ಒಂದು ಬೆಲೆ ಬೇಡವಾ ಮಾತಾಡೋದಕ್ಕೆ? ನಿಮ್ಗೆ ಬೇಕಾಗಿರೋದೇನು? ಮಾರೋದು, ದುಡ್ಡು, ಅದನ್ನ ಮಾಡ್ಕೊಳ್ರಿ. ಅದು ಬಿಟ್ಟು ಅದನ್ನ ನಾವು ಉಳಿಸ್ಕೋಬೇಕು, ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕು. ನಿಜ ಅಲ್ವೇನ್ರಿ? ಇಲ್ಲಿ ನಿಂತಿರೋರೆಲ್ಲರೂ ಏನೋ 10 ಎಕರೆ ಮೇಲ್ಗಡೆ ಇರೋರು ಎಷ್ಟು ಜನ ಇದ್ದೀರ್ರಿ ಹೇಳ್ರಿ? ಆಯ್ತು, ಸತ್ಯ ಹೇಳ್ತೀನಿ ಕೇಳ್ರಿ. ನಮ್ ತಾತಂದು 40-50 ಎಕರೆ ಇತ್ತು. ನಮ್ ತಾತ ಪಟೇಲ ಅಂತ ಪಾಪ, ಇಲ್ಲಿ ನಮ್ ಚಿಕ್ಕಪ್ಪ ನಮ್ಮ ಅಪ್ಪ ಅಲ್ಲಿ ನಿಂತವ್ರೆ ಆಯ್ತಾ. 40-50 ಎಕರೆ ಇರೋದು ಅಣ್ಣ ತಮ್ಮದಿರು ಪಾರಿಕತ್ತಾದಾಗ ಒಂದ್ 7-7 ಎಕರೆ ಹಿಂಗ್ ಬಂದಿತ್ತು. 3 ಜನ ಇಬ್ಬಿಬ್ರು ಹೆಣ್ಮಕ್ಳು ಹುಡ್ತವೆ, ಮದುವೆ ಮಾಡ್ಬೇಕು ಅಂದ್ರೆ ಸಾಲನೇ ಮಾಡ್ಬೇಕು, ಭೂಮಿನೇ ಮಾಡ್ಬೇಕು. ಈಗ ಬಂದಿರೋದು ಒಂದ್ 4-5 ಎಕರೆ ಬಂದ್ ನಿಂತ್ಕೊಂಡೆ. ಹಿಂಗೆ ಪಾರಿಕತ್ ಆಯ್ತಾ ಆಯ್ತಾ ಕಡಿಮೆ ಆಯ್ತಾ ಬಂದ್ವಲ್ಲ, ಅವನು ಅಪ್ಪನ್ ಬಿಡ್ತವನು ನಿಜವಾದ ರೈತ. ಅಣ್ಣ ತಮ್ಮದಿಗೆ ಮೋಸ ಮಾಡಿ ಪಾಣಿಗಳು ಎಗರಿಸ್ಕೊಂಡು ಹೋದ್ರಲ್ಲ ಮೇಲ್ಕೆ. ಸತ್ಯನ ಹೇಳ್ತಾ ಇದ್ದೀನಿ ನಾನು. ಸ್ವಂತ ಅಣ್ಣ ತಮ್ಮದಿರಿಗೆ ಮೋಸ ಮಾಡಿದ ಲೀಡರ್ ಆಗಿರೋದು ಕೇದೋನು, ನಮ್ಮ ಮನೇಲಿ ಕೇದೋನು ಮೋಸ ಮಾಡಿದ ಲೀಡರ್ ಆಗಿರೋದು, ಅದು ನಿಜವಾದ. ಅವೆಲ್ಲ ಎಷ್ಟೋ ದಿನ ಬದುಕಬೇಕಾಗಿಲ್ಲ ನಾವು. ಇಲ್ಲೇ ಸತ್ತೋಗಲ್ಲ. ಇವತ್ತು ಸತ್ತೋಯ್ತೀವಿ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು. ಯಾರು ಗೊತ್ತು? ಪುನೀತ್ ರಾಜ್ಕುಮಾರ್ ಸತ್ತೋಗ್ಲಿಲ್ವಾ? ಮತ್ತೆ ಅದಕ್ಕಿಂತ ಬೇಕಾ ಮುಂದೆ ನಿದರ್ಶನಗಳು ಕಾಣಿಸ್ತಾ ಇಲ್ವಾ? ಆಯ್ತಾ, ನಾನು ಹೇಳ್ತಾ ಇದ್ದೀನಿ, ನೀವು ನಮ್ಮ ಮನೆ ದೇವರು. ಹಿಂದೆ ಎಷ್ಟೆಷ್ಟೊತ್ತಿದೆ ನಮ್ ತ್ರಿಪುರ ಸುಂದರಿ, ಕಬ್ಬಾಳಮ್ಮ, ಮಾದೇಶ್ವರ ಎಲ್ಲ ಇದ್ರು ಅಂತ ಇವತ್ತು ನಾನು ನಿಮ್ ನೆನ್ಸ್ಕೊತಾ ಇದೀನಿ. ಎಲ್ರ ಪರವಾಗಿ ನಾನು ಹೇಳ್ತಾ ಇರೋದು, ಇದು ಮನ್ಸಲ್ಲಿರೋದು ಆಯ್ತಾ. ಎಲ್ಲೆಲ್ಲ ತಲೆಯಲ್ಲಿ ಬಾಯಿ ಮಾತ್ರ ಇಟ್ಕೊಂಡು ಮಾತಾಡ್ತಾ ಇರೋದಲ್ಲ ನಾವು. ಇಲ್ಲಿ ಯಾರು ನೋವೆಲ್ ಅವ್ರೆ ಅವ್ರ ಪರವಾಗಿ ನಾನು ಕೇಳ್ತಾ ಇರೋದು. ಇದು ಇನ್ನೂ ಒಂದು ವಿಷಯ ಹೇಳ್ಬೇಕು ಆಯ್ತಾ. ನಮ್ಮ MLA ಇಲ್ಲಿ ಮಂಜಣ್ಣ ಅವರೇ, ಹೋದ್ ಸಾರಿ ನಾನು ಪಾಪ ಇವ್ರು ಓಟೆ ಹಾಕ್ಲಿಲ್ಲ. ನಾನೇ ಅಲ್ಲ, ಎಷ್ಟೋ ಜನ ಓಟ್ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ ಹೇಳಿ? ಹಂಗೆ 50,000 ಲೀಡರ್ ಗೆಲ್ಸಿದ್ವು, ನಾವೇ ಹಾಕಿದ್ವು ಮಂಜಣ್ಣನ್ಗೆ.